ಗುರುಭ್ಯೋ ನಮಃ. ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡು ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲೇ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಸಾಕ್ಷಾತ್ ಪಾರ್ವತಿಯ ಅವತಾರವಾಗಿರ್ತಕ್ಕಂಥ ಜಾತ ನಾಗಲಿಂಗರ ಬಗ್ಗೆ ನೋಡೋಣ. ತಾಯಿಯು ಸ್ನಾನ ಮಾಡುತ್ತಿದ್ದಳು ಮನೆಯಲ್ಲಿ. ಬಾಗಿಲಲ್ಲಿ ಹೊರಗಡೆಯಿಂದ ಬಂದ ನಾಗಲಿಂಗರು ಬಾಗಿಲವನ್ನು ನೂಕುತ್ತಿದ್ದರು. ಆ ಸಂದರ್ಭದಲ್ಲಿ ತಾಯಿ ಹೇಳಿದ ಒಂದು ಮಾತು, ಒಳಗಡೆ ಬರಬೇಡ ಮಗನೇ, ನಾನು ಸ್ನಾನವನ್ನು ಮಾಡುತ್ತಿದ್ದೇನೆ ಎಂದ ಹೇಳಿದ ಒಂದೇ ಒಂದು ಮಾತಿಗಾಗಿ ಮನೆ ಬಿಟ್ಟು ಹೊರಟು ಹೋದರು ನಾಗಲಿಂಗರು. ಆ ಸಂದರ್ಭದಲ್ಲಿ ತಾಯಿ ಹೇಳಿದ ಒಂದು ಮಾತು ಈ ಒಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ. ಈ ಒಂದು ಕಡೆ ಮಗನ ಅಗಲುವಿಕೆ ಅತಿಯಾದ ದುಃಖದಲ್ಲಿದ್ದಳು ತಾಯಿ. ಈ ತಾಯಿ ಒಂದು ಮಾತನ್ನು ಎಂಥ ಒಂದು ದುಃಖ ಅನುಭವಿಸುತ್ತಿದ್ದಳೆಂದರೆ, ತಾಯಿಯ ಈ ಮಾತಿಗೆ ಚಿಕ್ಕ ತಮ್ಮನ ಅಗಲುವಿಕೆಯಿಂದಾಗಿ ಮನೆಯಲ್ಲಿರ್ತಕ್ಕಂಥ ಸಹೋದರರು ಮತ್ತು ತಂದೆ ತಾಯಿಗಳು ಕೂಡ ಈ ಪರಿ ದುಃಖಾತಿರೇಕರಾಗಿ ದುಃಖದಲ್ಲಿ ಮುಳುಗಿ ಹೋಗಿದ್ದರು. ಕಣ್ಣೀರಿನ ಜಲಪಾತ ದಾರಿಯಾಗಿ ಹರಿಯುತ್ತಿತ್ತು. ತಾಯಿಯ ಈ ತಾಪವನ್ನು ಕಂಡು ಇನ್ನುಳಿದವರು ಕಣ್ಣಲ್ಲಿ ನೀರು ಕೂಡ ಹರಿಯತೊಡಗಿದ್ದವು. ಆಗ ಮನೆಯಲ್ಲೇ ನಿಶಬ್ದ ವಾತಾವರಣ ಆವರಿಸಿತ್ತು. ಯಾರ ಬಾಯಲ್ಲೂ ಮಾತೇ ಹೊರಡಲಿಲ್ಲ. ಇದನ್ನೆಲ್ಲವನ್ನು ನೋಡಿದ ಮನೆ ಯಜಮಾನನಾದ ಮನಪ್ಪನವರು ಈ ಸಮಯದಲ್ಲಿ ಸುಮ್ಮನೆ ಕುಳಿತರೆ ದುಃಖವು ಅತಿಯಾಗಿ ಪರಿಣಮಿಸುವುದೆಂದು ತಿಳಿದು ತನಗಾದ ಮಗನ ಮೇಲಿನ ಮಮತೆಯನ್ನು ಸಂತಾಪವನ್ನು ತನ್ನವರಿಗೆ ತಿಳಿಯದಂತೆ ಸಂತೈಸಿಕೊಂಡು, ಇನ್ನು ಎಲ್ಲಾದರೂ ಶಾಂತವಾಗಿರಿ, ಎಂದಾದರೂ ಒಂದು ದಿನ ಹೋಗುವವನೇ ಅವನು. ಅಂದಾಗ ನಾವು ಅವನನ್ನು ಬಂಧನದಲ್ಲಿಡಲು ಮಾಡುವ ಸಾಹಸವು ವ್ಯರ್ಥ. ಅವನು ಎಷ್ಟು ದೂರ ಹೋದರೂ ಭೂಮಿಯನ್ನು ಬಿಟ್ಟು ಸಮುದ್ರದ ತಳದಲ್ಲಿ ಬೇರೆ ಹೋಗಲಾರನಷ್ಟೇ. ಎಂದಾದರೂ ಮರಳಿ ಬಂದೇ ಬರುವನು. ಅಂದ ಮೇಲೆ ಚಿಂತಿಸಿ ಪ್ರಯೋಜನವೇನು? ಹೇಳಿರಿ, ಎಲ್ಲರೂ ಹಸಿದಿರುವಿರಿ. ಮೊದಲು ಭೋಜನವನ್ನು ಮುಗಿಸಿರಿ, ಆಮೇಲೆ ಮುಂದಿನದನ್ನು ವಿಚಾರ ಮಾಡೋಣ. ಹೇಳಿರಿ ಎಂದು ಗದ್ಗದಿತ ಕಂಠದಿಂದ ಒಳ್ಳೆಯ ಮಾರ್ಮಿಕವಾಗಿ ಮಾತನಾಡಿದರು. ಹೃದಯ ತುಂಬಿ ಮಾತನಾಡಿದ ಇವನ ಮಾತೊಂದು ಕೇಳಿದವರೆಲ್ಲರೂ, ಹೌದು, ಹಿರಿಯರ ಮಾತಿನಲ್ಲಿ ದೈವಾಂಶವಿರುತ್ತದೆ. ಯಾಕೆಂದರೆ ಪವಿತ್ರ ಹೃದಯದ ಈ ಮಹಾತ್ಮನು ತನ್ನ ಮಗನ ಅಗಲುವಿಕೆಯಿಂದಾದ ಸಂತಾಪವನ್ನು ಮತ್ತೊಬ್ಬರಿಗೆ ತೋರುಗೊಡದೆ ಹೃದಯ ತುಂಬಿ ಮಾತನಾಡುವ ಇವನ ಮಾತೊಂದು ಮಹಾವಾಕ್ಯವೆಂದೇ ಭಾವಿಸಿಕೊಂಡರು. ಅಲ್ಲಿ ನೆರೆದ ಜನರಲ್ಲಿ ಕೆಲವರು ಆತನು ಓದುವುದಕ್ಕೆ ಮರಮರನೆ ಮರುಗುತ್ತಿದ್ದರು. ಇನ್ನೂ ಕೆಲವರು ಹೀಗೆಲ್ಲ ಆಗಬಾರದಿತ್ತು, ಆದರೆ ಏನು ಮಾಡುವುದು, ಆತನ ದೈವಕ್ಕೆ ಯಾರು ಹೊಣೆಗಾರರು ಎಂದು ಹೇಳುತ್ತಿದ್ದರು. ಬ್ರಹ್ಮಲಿಖಿತವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂದು ಕೆಲವರು ಹಿಂದೆ ಆಗಿ ಹೋಗಿರತಕ್ಕಂಥ ಸಕಲ ಸಾಧು ಸಂತರ ಸತ್ಪುರುಷರ ಜೀವನ ಚರಿತ್ರೆಯನ್ನು ಉದಾಹರಣೆ ಕೊಟ್ಟು ಉಪಮೇಯ ಕೊಟ್ಟು ಮನೆಯವರ ದುಃಖವನ್ನು ಸಂತೈಸಲು ಪ್ರಯತ್ನಿಸುತ್ತಿದ್ದರು.